ನಾನು ಬಿಜೆಪಿಯಲ್ಲಿ ಇದ್ದಿದ್ರೆ ಈಶ್ವರಪ್ಪನವರ ಚಳಿ ಬಿಡಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಕಿಡಿಕಾರಿದ್ದಾರೆ. ಈಗ ಈಶ್ವರಪ್ಪ ವಿರುದ್ಧ ನಾನೇನಾದರೂ ಬಿಜೆಪಿಯಲ್ಲಿ ಇದ್ದಿದ್ರೆ ಈಶ್ವರಪ್ಪನವರು ಸುಮ್ಮನೆ ಬಿಡ್ತಿರ್ಲಿಲ್ಲ, ಅವ್ರ ಚಳಿ ಬಿಡಿಸ್ಬಿಡ್ತಿದೆ. ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಕಿಡಿಕಾರಿದ್ದಾರೆ. ಕೆಎಸ್ ಈಶ್ವರಪ್ಪ ರಾಜಕೀಯದಲ್ಲಿ ಒಬ್ಬ ಅತ್ಯದ್ಭುತ ನಟರು ಮುಖಕ್ಕೆ ಬಣ್ಣ ಹಚ್ಚಿದ್ರೆ ಈಶ್ವರಪ್ಪ ನಾಲಿಗೆಗೆ ಬಣ್ಣ ಹಚ್ಚಿಕೊಂಡಿದ್ದಾರೆ. ಈಶ್ವರಪ್ಪ ಆರಂಭಿಕ ಶೂರ, ಅವರಿಗೆ ರಾಜಕೀಯ ಗುಂಡಿಗೆ ಇಲ್ಲ, ಅವರಿಗೆ ತಾಕತ್ತಿಲ್ಲ ರಾಜಕೀಯವಾಗಿ. ಕಾಂತೇಶ್ನನ್ನು ಹೆಗಲ ಮೇಲೆ ಹೊತ್ತು ಜಾತ್ರೆ ತೋರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅವ್ರ ಹಿಂದೆ ಕೆಲ ಬ್ಯಾಟ್ರಿಗಳಿವೆ, ಅವು ಬಹಳ ದಿನ ಇರಲ್ಲ ಅಂತೇಳಿ ಆಯ್ನೂರು ಡೆಲಿವರಿ ಮಾಡಿದ್ದಾರೆ. ಬಹುದು ಅಂತ ಒಬ್ಬ ರಾಜಕಾರಣಿಗೆ ಗೊತ್ತಿರುತ್ತೆ. ಅದು ಗೊತ್ತಿಲ್ಲದೆ ಇದ್ರೆ ನೀವು ಈಶ್ವರಪ್ಪನಲ್ಲಿ ಕೇಳಿ ನೋಡಿ. ಅವರು ರಾಜಕೀಯ ಅದ್ಭುತ ನಟರಾದರೆ ತಮ್ಮ ಕಲೆ ಪ್ರದರ್ಶನಕ್ಕೆ ಮುಖಕ್ಕೆ ಬಣ್ಣ ಹಚ್ಚಿದರೆ, ನಮ್ಮ ಈಶ್ವರಪ್ಪ ನಾಲ್ಗೆಗೆ ಬಣ್ಣ ಹಚ್ಕೊಂಡಿರುವಂಥ ನಟ. ಹೇಗೆ ಮಾತಾಡಬೇಕು ಅಂತ ಗೊತ್ತಿದೆ ಅವ್ರಿಗೆ. ಯಾರಿಗೆ ಯಾವಾಗ ಅಪ್ಪ ಅನ್ಬೇಕು, ಅಣ್ಣ ಅನ್ಬೇಕು, ಕುಟುಂಬ ರಾಜಕಾರಣದ ಹೆಸರಲ್ಲಿ ಹೇಳಿ ತಮ್ಮ ಕುಟುಂಬವನ್ನು ಹೇಗೆ ತರಬೇಕು ಅಂಥೇಳಿ ನಾಲ್ಗೆಗೆ ಬಣ್ಣ ಹಚ್ಕೊಂಡಿರ್ತ ಈಶ್ವರಪ್ಪನವ್ರು ಕೇಳಿದರೆ ಹೇಗೆ ಹೇಳಬಹುದು ಅಂತ ಹೇಳಿಕೊಡ್ತಾ ಇದ್ರು. ಈಗಲೂ ಹೇಳ್ತಾ ಇದ್ದೀನಿ, ಆತ ಆರಂಭ ಶೂರ. ಕೊನೆ ತನಕ ಇರ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಇನ್ನೊಂದು ರೌಂಡ್ ಹೋಗಿ ಬರ್ತಾರೆ. ಬಿಸಿಲು ಸ್ವಲ್ಪ ಬೆವರು ಇಳಿದ ಕೂಡಲೇ ಇವರೇ ಯಾರ್ದಾರ ರೂಪದಲ್ಲಿ ಸಂಧಾನಕ್ಕೆ ಕರೆಸ್ಕೊಂಡು ಶರಣಾಗತಿ ಆಗುವಂಥವ್ರು. ಅವರ ಮಗನ ಭವಿಷ್ಯಕ್ಕೋಸ್ಕರ, ಅವರ ಕುಟುಂಬದ ರಕ್ಷಣೆಗೆ ಹೋರಾಟ ಮಾಡ್ತಿರೋಂಥ ಮನುಷ್ಯ. ಖಡಾಖಂಡಿತವಾಗಿ ಈಶ್ವರಪ್ಪನಿಗೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ಅಂಥ ರಾಜಕೀಯ ಗುಂಡಿಗೆ ಇಲ್ಲ. ಬಹಳ ವರ್ಷಗಳಿಂದ ಸನ್ಮಾನ್ಯ ಈಶ್ವರಪ್ಪನವ್ರು ನೋಡಿದ್ದೇನೆ. ಆ ಬ್ಯಾಟ್ರಿ ಅಷ್ಟು ದೂರ ನಿಲ್ಲುವುದಿಲ್ಲ. ನಿಂತರೆ ನಾನು ಹೇಳಿದ ಮಾತಿಗೆ ಬದ್ಧನಾಗ್ತೇನೆ. ಭರವಸೆನ ಹೇಗೆ ಕೊಡಬಹುದು ಅಂತ ಒಬ್ಬ ರಾಜಕಾರಣಿಗೆ ಗೊತ್ತಿರುತ್ತೆ. ಅದು ಗೊತ್ತಿಲ್ಲದೆ ಇದ್ರೆ ನೀವು ಈಶ್ವರಪ್ಪನಲ್ಲಿ ಕೇಳಿ ನೋಡಿ. ಅವರು ರಾಜಕೀಯ ಅದ್ಭುತ ನಟ.